ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡೆತಡೆ ಅನ್ನೋದು ಬರಲಿ, ಎಷ್ಟೇ ನಮಗೆ ನೋವಾಗಲಿ, ನಾವೆಷ್ಟೇ ಕೆಳಗಡೆ ಕುಗ್ಲಿ ನಾವು, ಆದರೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಮಾತ್ರ ನಾವು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಜೀವನದಲ್ಲಿ ಹಲವಾರು ಸಮಸ್ಯೆ ಅನ್ನೋದು ಬರುತ್ತೆ. ಆ ಸಮಸ್ಯೆಗೆ ಪರಿಹಾರನೇ ದೇವ್ರುಗಳು, ನಾವು ನಂಬಿರೋ ಅಂಥ ರಾಯರು. ಏಕೆಂತಂದರೆ ಸಮಸ್ಯೆ ಇದ್ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಸಹ ಇದ್ದೇ ಇರುತ್ತೆ. ಸಮಸ್ಯೆ ಇದ್ಮೇಲೆ ಪರಿಹಾರ ಅಂತಲೂ ಸಹ ರಾಯರು ಕೊಟ್ಟೇ ಕೊಡ್ತಾರೆ. ಪರಿಹಾರನೇ ಇಲ್ದಿರೋ ಸಮಸ್ಯೆ ಯಾವುದೂ ಅಷ್ಟೇ ಇರೋದಿಲ್ಲ. ಅದೆಲ್ಲ ರಾಯರಿಗೆ ಅಸಾಧ್ಯವಾದ್ದು ಸಹ ಇರೋದಿಲ್ಲ. ರಾಯರಿಗೆ ಎಲ್ಲವೂ ಸಾಧ್ಯವಾದ್ದೆ. ರಾಯರು ಎಲ್ಲವೂ ಸಹ ಮಾಡಿ ತೋರಿಸೋವಂಥ ನನ್ನ ತಂದೆ ಗುರು ರಾಯರು. ಏಕೆಂತಂದರೆ ನಾವು ದೇವ್ರನ್ನ ನಂಬ್ತೀವಿ. ನಾವು ದೇವ್ರ ಮೇಲೆ ಒಂದು ಭಕ್ತಿ ಭಾವದಿಂದ ನಮ್ಮ ಕಷ್ಟ ನಷ್ಟ ಏನೇ ಬರಲಿ ಎಲ್ಲನೂ ಸಹ ನಾವು ದೇವ್ರ ಮೇಲೆ ಹಾಕಿ ನಾವು ಜೀವನ ಮಾಡೋವಂಥದ್ದು. ನಾವು ಜೀವನದಲ್ಲಿ ಎಷ್ಟೋ ಅಡೆತಡೆ ಅನ್ನೋದು ಬರುತ್ತೆ. ಏಕೆಂತಂದರೆ ಒಂದೊಂದು ದಿವಸ ಒಂದೊಂದು ಥರ ಕಷ್ಟ ಅನ್ನೋದು ಬರುತ್ತೆ. ಈ ಕಷ್ಟ ಈ ಥರ ಇದೆಯಪ್ಪ ಅಂತಂದರೆ, ಆದರೆ ನಾಳೆ ಅದಕ್ಕಿಂತ ದೊಡ್ಡ ಕಷ್ಟ ಬರುತ್ತೆ. ಅಯ್ಯೋ, ನಿನ್ನೆ ಕಷ್ಟನೇ ಪರವಾಗಿರ್ಲಿಲ್ಲಪ್ಪ, ಹೇಗೋ ನಾನು ತಡ್ಕೊಂಡೆ, ಆದರೆ ಇದು ಅದಕ್ಕಿಂತ ದೊಡ್ಡ ಕಷ್ಟ ಅಂತ ಇದ್ವಿ. ಆದರೆ ದಿನಗಳು ಹೋಗ್ತಾ 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 ನಮಗೆ ದೊಡ್ಡದಾಗಿ ಕಷ್ಟ ಬರುತ್ತೆ. ಆವಾಗ ನಾವು ಅಷ್ಟೇ ಕಷ್ಟಗಳಿಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಏಕೆ ಅಂತಂದರೆ ಇವತ್ತು ಇಷ್ಟು ಕಷ್ಟ ಇದೆ ಅಂತಂದರೆ ನಾಳೆ ಇನ್ನಷ್ಟು ಜಾಸ್ತಿ ಇದೆ, ಹಾಗೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಕಷ್ಟನೇ ಬರ್ತಿದೆ ಅಂತಂದಾಗ ಕಷ್ಟನ ನಮಗೆ ಒಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆ ಕಷ್ಟನೆಲ್ಲ ನೋಡಿ 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 ನಮಗೂ ಸಹ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಹಂಗಾಗಿ ನಾವು ಕಷ್ಟಗಳಿಗೆ ಯಾವತ್ತೂ ಅಷ್ಟೇ ಹೆದ್ರುಕೊಳ್ಳೋದಕ್ಕೆ ಹೋಗಬಾರ್ದು. ಹೌದು, ಎಂಥ ಕಷ್ಟ ಬರುತ್ತೆ ಬರಲಿ, ಎಂತೆಂಥ ಕಷ್ಟನೇ ಎದುರಿಸಿದ್ದೀನಂತೆ, ಮತ್ತು ಇದು ಯಾವ ಕಷ್ಟ ಅಂತ ನಾವು ಎದುರೋದಕ್ಕೆ ಹೋಗಬಾರ್ದು. ಆದರೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆನೂ ಅಷ್ಟೇ ನಾವು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಕಷ್ಟ ಅಂತ ಕೊಟ್ಟ ಮೇಲೆ ಭಗವಂತ ಅದಕ್ಕೆ ಪರಿಹಾರ ಅಂತಲೂ ಸಹ ಕೊಟ್ಟಿರ್ತಾರೆ. ಈಗ ಇವಾಗ ನಿಮಗೆ ಒಂದು ಕಷ್ಟ ಇದೆ ಅಂತಂದರೆ ಆ ಕಷ್ಟನೇ ಇರುತ್ತಾ? ಇಲ್ಲ, ಆ ಕಷ್ಟ ಹರಿಯುತ್ತೆ. ಅದು ಸ್ವಲ್ಪ ದಿವಸ ನೀವು ಆ ಕಷ್ಟನ ಅನುಭವಿಸ್ಬೇಕಾಗುತ್ತೆ. ಏಕೆ ಅಂತಂದರೆ ಅಡೆತಡೆ ಅನ್ನೋದು ಇರುತ್ತಲ್ಲ, ಅಡ್ಡಿ ಆತಂಕಗಳು ಬರ್ತಿರುತ್ತಲ್ಲ, ಹಂಗಾಗಿ ದೇವ್ರುಗಳು ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ದಿವಸ ನಾವು ಆ ಕಷ್ಟ ಅನುಭವಿಸ್ಲೇಬೇಕು. ಏಕೆಂತಂದರೆ ಇಂತಿಂಥ ದಿವಸ ಈ ಥರ ಕಷ್ಟ ನೀನು ಅನುಭವಿಸ್ಬೇಕು. ನಾಳೆ ಇದ್ದಂಥ ಸುಖ ನಾಡಿದಿರೋದಿಲ್ಲ, ಆದರೆ ಇವತ್ತಿದ್ದಂಥ ಕಷ್ಟ ನಾಳೆ ಇರೋದಿಲ್ಲ. ಅದೇ ರೀತಿ ದೇವ್ರುಗಳು ಸಹ ಇದನ್ನೆಲ್ಲ ನಿಶ್ಚಯ ಮಾಡಿ ನಮ್ಮ ಜೀವನದಲ್ಲಿ ಯಾವ್ಯಾವಾಗ ಎಷ್ಟು ಕಷ್ಟ ಕೊಡಬೇಕು, ಯಾವಾಗ ಅನುಗ್ರಹ ಮಾಡಬೇಕು ಅಂತಲೂ ಸಹ ದೇವ್ರುಗಳು ನಿಶ್ಚಯ ಮಾಡಿರ್ತಾರೆ. ಏಕೆಂತಂದರೆ ಕಷ್ಟ ಕೊಡೋದು ಭಗವಂತನೇ, ಆ ಕಷ್ಟನ ದೂರ ಮಾಡೋ ಅಂಥವನು ಭಗವಂತನೇ. ನಮ್ಮ ಕೈಲಿ ಏನೂ ಇಲ್ಲ. ದೇವರು ಆಡಿಸೋ ಅಂಥ ಗೊಂಬೆಗಳು ಅಷ್ಟೇ ನಾವು ಅಂದ್ಕೋತೀವಿ, ಅಯ್ಯೋ ನಾನು ಆ ತಪ್ಪು ಮಾಡಿದೆ, ಆ ತಪ್ಪಿನಿಂದಲೇ ನನಗಿವತ್ತು ಶಿಕ್ಷೆ ಅನ್ನೋದು ಬರ್ತಿದೆ, ಬೇರೆ ಯಾರೋ ನನಗೆ ಕಷ್ಟ ಕೊಟ್ಟರು ಅವರಿಂದ ನಾನು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ. ಇಲ್ಲ, ಏಕೆ ಅಂತಂದರೆ ನಾವು ಹುಟ್ಟೋದಕ್ಕೆ ಮುಂಚೆನೇ ಇದೆಲ್ಲ ಒಂದು ನಿಶ್ಚಯ ಆಗಿಬಿಟ್ಟಿರುತ್ತೆ. ಒಬ್ಬ ಮನುಷ್ಯ ಭೂಮಿಗೆ ಬರೋದಕ್ಕೆ ಮುಂಚೆನೇ ಇಂತಿಂಥ ದಿವಸ ಇಂತಿಂಥ ಕಷ್ಟ ನೀನು ಅನುಭವಿಸ್ಬೇಕು, ಇಂಥವ್ರ ಕೈಲೇ ನಿನಗೆ ನೋವು ಸಹ ಆಗುತ್ತೆ, ಇಂಥವ್ರಿಂದಲೇ ನಿನಗೆ ಒಳ್ಳೆಯದು ಸಹ ಆಗುತ್ತೆ ಅಂತನ್ನೋದನ್ನು ಎಲ್ಲವನ್ನು ಸಹ ನಿಶ್ಚಯ ಮಾಡಿನೇ ನಮ್ಮನ್ನ ಭೂಮಿ ಮೇಲೆ ಕಳಿಸೋ ಅಂಥವನು ಭಗವಂತ. ಏಕೆ ಅಂತಂದರೆ ಅವನು ಆಡಿಸೋ ಗೊಂಬೆಗಳಷ್ಟೇ ನಾವು. ಅವನು ಆಡಿಸ್ತಾನೆ, ನಾವು ಆಡ್ತೀವಿ. ಆದರೆ ನೆಪ ಮಾತ್ರ ಅಷ್ಟೇ ಮನುಷ್ಯರು. ಮನುಷ್ಯ ನೆಪಕ್ಕಷ್ಟೇ, ಅವರಿಂದ ಕಷ್ಟ ಬಂತು, ಅವರಿಂದ ನನಗೆ ತೊಂದರೆ ಆಯಿತು ಅಂತ ನಾವು ಅಂದ್ಕೋತೀವಿ. ಆದರೆ ನಾವು ಮನುಷ್ಯನ ಜೊತೆನೇ ಅಲ್ವಾ ನಾವು ಜೀವನ ಮಾಡೋದು. ಬೇರೆ ಈಗ ಒಂದು ಮರ ಗಿಡದ ಜೊತೇಲಿ ನಾವು ಜೀವನ ಮಾಡೋಕ್ಕೋಗೋದಿಲ್ಲ, ಪ್ರಾಣಿ ಪಕ್ಷಿಗಳ ಜೊತೇಲಿ ಜೀವನ ಮಾಡೋಕ್ಕೋಗೋದಿಲ್ಲ. ಅವರಿಂದ ಕಷ್ಟ ಬಂತು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಮನುಷ್ಯ ಮಾತಾಡ್ತಾನೆ, ಅವನಿಗೊಂದು ಮನಸ್ಸಿದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸಹ ಮಾಡ್ತಾನೆ ಅಂತಂದ್ರೇ ಮನುಷ್ಯನಿಂದನೇ ಕಷ್ಟ ಅನ್ನೋದು ದೇವರು ಕೊಡೋದು. ನಾವು ಅಂದ್ಕೋತೀವಿ, ಅಪ್ಪ ನಮ್ಗೆ ಅವರಿಂದ ಕಷ್ಟ ಬತ್ತಲ್ಲ, ಅವ್ರು ನನಗೆ ಮೋಸ ಮಾಡಿದ್ರು, ಅವ್ರು ನನ್ನ ದುಡ್ಡು ತಿಂದರು, ಅವ್ರು ನನ್ನ ಒಡವೆ ತಿಂದರು, ಅವರಿಂದ ನಾನು ಇವತ್ತು ಬೀದಿ ಪಾಲಾಗಿದ್ದೀನಿ, ಭಿಕ್ಷುಕನ ಥರ ಆಗಿಬಿಟ್ಟಿದ್ದೀನಿ ಅಂತ ನಾವು ಅಂದ್ಕೋತೀವಲ್ಲ, ಅದೆಲ್ಲ ನೆಪ ಮಾತ್ರ. ಆಡಿಸೋನು ಭಗವಂತ ಮೇಲೆ ಕೂತಿರ್ತಾನೆ. ಇಂತಿಂಥವರಿಂದಲೇ ನಿನಗೆ ನೋವು ಅನ್ನೋದಾಗಬೇಕು, ತೊಂದರೆ ಅನ್ನೋದು ಸಹ ನೀನು ಅನುಭವಿಸ್ಬೇಕು ಅಂತಲೇ ಭಗವಂತ ಇದನ್ನೆಲ್ಲನೂ ಅಷ್ಟೇ ನಿಶ್ಚಯ ಮಾಡಿರ್ತಾನೆ. ರಾಯರು ಅಷ್ಟೇ ಇದನ್ನೆಲ್ಲನೂ ಅಷ್ಟೇ ಯಾವ್ಯಾವಾಗ ನೀನು ಕಷ್ಟ ಮುಗಿಬೇಕು, ಯಾವಾಗ ನಾನು ಅನುಗ್ರಹ ಮಾಡಬೇಕು, ನಿನ್ನ ಜೀವನ ಯಾವಾಗ ಚೆನ್ನಾಗಾಗುತ್ತೆ ಅನ್ನೋದು ಸಹ ರಾಯರಿಗೆ ಗೊತ್ತಿರುತ್ತೆ. ನಾವು ಪೂಜೆ ಮಾಡ್ತಿರ್ತೀವಲ್ಲ, ರಾಯರು ಇದನ್ನೆಲ್ಲ ಸಹ ನೋಡ್ತಿರ್ತೀರಿ. ಇನ್ನೊಂದು ಸ್ವಲ್ಪ ದಿವಸ ನೀನು ಕಷ್ಟ ಇದೆ, ಆ ಕಷ್ಟನ ನೀನು ಕಣ್ಣು ಮುಚ್ಕೊಂಡು ಅನುಭವಿಸ್ಲೇಬೇಕು. ಆದರೆ ಆ ಕಷ್ಟದ ಜೊತೆಯಲ್ಲೂ ಸಹ ನಾನು ಇರ್ತೀನಿ, ನಿನಗೆ ನೋವು ಕೊಡೋ ಥರ ನಾನು ಕಷ್ಟ ಕೊಡೋದಿಲ್ಲ.
ನೀನು ನೋವು ಪಡಬೇಕಾದ್ರೂ ನಿನ್ನ ಜೊತೇಲಿ ನಾನಿರ್ತೀನಿ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಇನ್ನು ನಮ್ಮ ಮನೆ ದೇವ್ರುಗಳ್ಗಂತೂ ಈ ಪ್ರತಿಯೊಂದು ಎಲ್ಲ ಗೊತ್ತಿರುತ್ತೆ. ನಮ್ಮ ಜೀವನದಲ್ಲಿ ಏನೇನು ಆಗ್ತಿರುತ್ತೆ, ಮುಂದೆ ಏನಾಗುತ್ತೆ, ಹಿಂದೆ ಏನು ನಡೆದಿದೆ, ಮುಂದೆ ಯಾರಿಂದ ನೀನು ತೊಂದರೆ ಆಗುತ್ತೆ, ಎಲ್ಲಿ ನೀನು ದಾರಿ ತಪ್ತೀಯ, ಎಲ್ಲಿ ಎಡುತ್ತೀಯ, ಕಷ್ಟ ನಿಂಗೆ ಯಾವಾಗ ಬರುತ್ತೆ ಅನ್ನೋದು ಸಹ ನಮ್ಮ ಮನೆ ದೇವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ನಮ್ಮ ಮನೆ ದೇವರ ಆಶೀರ್ವಾದ ನಮಗೆ ಇರಬೇಕು. ಕೆಲವೊಬ್ಬರು ನನಗೆ ಕೇಳ್ತೀರಾ, ಮನೆ ದೇವರು ಅಂದರೂ ಒಂದೇನಾ, ಕುಲ ದೇವರು ಅಂದರೂ ಒಂದೇನಾ ಅಂತ. ಹೌದು, ಮನೆ ದೇವರು ಅಂದರೂ ಒಂದೇ, ಕುಲ ದೇವರು ಅಂದರೂ ಒಂದೇ. ಅಂದರೆ ಎರಡು ದೇವರು ಇರ್ತವೆ. ಒಂದು ಗಂಡು ದೇವರು ಇರ್ತೈತೆ, ಒಂದು ಹೆಣ್ಣು ದೇವರು ಇರುತ್ತೆ. ಎಂಥವ್ರಿಗೆ ಆಗಲಿ ಒಂದು ಸಂಸಾರ, ಒಂದು ವಂಶ ಅಂತ ಅಂದಮೇಲೆ ಒಂದು ಹೆಣ್ಣು ದೇವರು, ಒಂದು ಗಂಡು ದೇವರು ಎರಡೂ ಸಹ ಇದ್ದೇ ಇರುತ್ತೆ. ಏಕೆ ಅಂತಂದರೆ ಬರೀ ನಾವು ಗಂಡು ದೇವ್ರನ್ನೇ ಮಾಡೋ ಅಂಥದ್ದು ಜಾಸ್ತಿ ಜನ ನಾನು ನೋಡಿದಾಗೆ. ಗಂಡು ದೇವ್ರನ್ನ ನಾವು ವರ್ಷಕ್ಕೊಂದು ಸತಿ, 2 ಸತಿ, 3 ಸತಿ ಈ ಥರ ಗಂಡು ದೇವ್ರನ್ನೇ ಮಾಡ್ತೀವಿ. ಆದರೆ ಹೆಣ್ಣು ದೇವ್ರುಗಳ್ನ ಮರ್ತು ಬಿಡ್ತೀವಿ. ಹೆಣ್ಣು ದೇವ್ರುಗಳು ಪ್ರಾಮುಖ್ಯತೆ ತುಂಬಾ ಮುಖ್ಯ. ಏಕೆ ಅಂತಂದರೆ ಒಂದು ಜೀವನ ನಡೆಸ್ಬೇಕಾದ್ರೆ ಒಂದು ಹೆಣ್ಣು ಗಂಡು ಹೇಗೆ ಸಾಧ್ಯನೋ ಅದೇ ರೀತಿಯೇ ಅಷ್ಟೇ ದೇವ್ರುಗಳು ಅಷ್ಟೇ. ಒಂದು ಹೆಣ್ಣು ದೇವರು, ಒಂದು ಗಂಡು ದೇವರು ಇದ್ದೇ ಇರ್ತವೆ. ಹಂಗಾಗಿ ನೀವು ಹೆಣ್ಣು ದೇವ್ರಿಗೂ ವರ್ಷಕ್ಕೊಂದು ಸತಿ ಹೋಗಿ ಬರಬೇಕು, ಗಂಡು ದೇವ್ರಿಗೂ ಅಷ್ಟೇ ಒಂದು ವರ್ಷಕ್ಕೊಂದು ಸತಿ ಹೋಗಿ ಬರಬೇಕು. ಆವಾಗಲೇ ನಮಗೆ ದೇವ್ರ ಆಶೀರ್ವಾದ ಇರುತ್ತೆ. ನಾವು ಮನೆ ದೇವ್ರನ್ನ ನೆನೆಸ್ಕೊಂಡು ಫಸ್ಟದಾಗಿ ನಾವು ಒಂದು ಪೂಜೆ ಪುನಸ್ಕಾರ ಅಂತ ನಾವು ಮಾಡಿ, ಮತ್ತು ಏನೇ ಕೆಲಸ ಕಾರ್ಯ ಮಾಡೋದಕ್ಕೆ ಮುಂಚೆ ಅಷ್ಟೇ ಮನೆ ದೇವ್ರಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬಂದು, ಇಲ್ಲ ಮನೆ ದೇವ್ರಿಗೆ ತುಪ್ಪು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ನಾನೀಗೊಂದು ಕೆಲಸ ಮಾಡ್ತಾಯಿದ್ದೀನಿ ತಂದೆ, ಆ ಕೆಲಸಕ್ಕೆ ನಿನ್ನ ಬಲ ಬೇಕು, ನಿನ್ನ ಅನುಗ್ರಹ ಬೇಕು, ನೀನು ನನ್ನ ಜೊತೇಲಿರಬೇಕು, ನೀನು ದಾರಿ ಬಿಡಬೇಕು ಅಂತ ಮನೆ ದೇವ್ರಿಗೆ ಮೊದಲದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಪುನಸ್ಕಾರ ಅನ್ನೋದು ನಾವು ಕೊಟ್ಟು, ನಂತರ ನಾವು ಏನೇ ಒಂದು ಕೆಲಸ ಮಾಡಿದ್ರು ಆವಾಗ ನಾವು ಮಾಡೋ ಕೆಲಸಕ್ಕೆ ಮನೆ ದೇವ್ರ ಆಶೀರ್ವಾದ 100ಕ್ಕೆ 100 ಭಾಗದಷ್ಟು ಇರುತ್ತೆ. ಏಕೆಂತಂದರೆ ಮನೆ ದೇವ್ರ ಆಶೀರ್ವಾದ ಇಲ್ದಿರ ನಾವು ಏನೊಂದು ಕೆಲಸ ಮಾಡಿದ್ರು ಅಷ್ಟೇ ಅದೆಲ್ಲ ವಿಫಲ ಆಗ್ತಿರುತ್ತೆ. ನೀರಿನಲ್ಲಿ ಹೋಮ ಮಾಡಿದಾಗ ಆಗ್ತಿರುತ್ತೆ. ಈಗ ಮನೆ ದೇವ್ರನ್ನ ಕೆಲವರು ನಂಬೋದಿಲ್ಲ, ರಾಯರನ್ನ ಜಾಸ್ತಿ ಪೂಜೆ ಮಾಡ್ತಾ ಇರ್ತೀರ. ಆವಾಗ ನಿಮ್ಗೆ ಒಳ್ಳೆಯದಾಗೋಕ್ಕೆ ಬಿಡೋದಿಲ್ಲ. ಮನೆ ದೇವರು ತಡೀತಿರ್ತವೆ, ಅಡ್ಡಿ ಮಾಡ್ತಿರ್ತಾರೆ. ಹಂಗಾಗಿ ಫಸ್ಟು ಮನೆ ದೇವ್ರನ್ನ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ಮನೆ ದೇವ್ರಿಗೆ ನಿಮಗೆಷ್ಟು ಸತಿ ಸಾಧ್ಯನೋ ಅಷ್ಟು ಸತಿ ಹೋಗಿದ್ದು ಬನ್ನಿ. ಹಣ್ಣು ಕಾಯಿ ಪೂಜೆ ಕೊಟ್ಟು, ಮಡ್ಲಕ್ಕಿ ಕೊಟ್ಟು ನೀವು ಪೂಜೆ ಪುನಸ್ಕಾರ ಅಂತ ಮಾಡಿಸ್ಕೊಂಡು ಬರ್ತೀರಲ್ಲ, ಆವಾಗ ಅವ್ರ ಆಶೀರ್ವಾದ ಇರುತ್ತೆ. ಹೌದು, ನನ್ನ ನಂಬಿ ಇವರು ಮುಂದೆ ಹೋಗ್ತಿದ್ದಾರೆ, ನನ್ನ ನಂಬಿದ್ದಾರೆ ಇವರು, ನನ್ನ ಮನೆ ಇದು, ನನ್ನ ಕುಲದೇವರು ಅಂತ ಇವರು ಪೂಜೆ ಮಾಡ್ತಿದ್ದಾರೆ. ಹಾಗಾಗಿ ಇವ್ರ ಕುಲಕ್ಕೆ ಯಾವುದೇ ಒಂದು ತೊಂದರೆ ತಾಪತ್ರೆ ಅಡ್ಡಿ ಆತಂಕ ಯಾರಿಂದನೂ ತೊಂದರೆ ಬರ್ದಿರೋ ಹಾಗೆ ನಾನು ಕಾಯಬೇಕು ಅಂತ ನಮ್ಮ ಮನೆ ದೇವ್ರುಗಳು ಯಾವಾಗಲೂ ಅಷ್ಟೇ ನಮ್ಮ ತಲೆ ಕಾಯ್ತಿರ್ತಾರೆ. ಅದಕ್ಕೋಸ್ಕರ ಮನೆ ದೇವ್ರು ಮಾಡಿ ನಂತರ ನೀವು ರಾಯರು ಪೂಜೆ ಮಾಡಿ. ಆವಾಗ ರಾಯರು ಅನುಗ್ರಹ ಮಾಡೋದಕ್ಕೆ ನಿಮ್ಗೆ ತಡ ಆಗೋದಿಲ್ಲ. ತಕ್ಷಣ ತಥಾಸ್ತು ಅಂತ ಹೇಳ್ತಾರಲ್ಲ, ತಥಾಸ್ತು ಅಂತ ಹೇಳಿದ್ದು ನಿಮ್ಮ ಹತ್ರ ಬಂದು ಮುಟ್ಟೋದಕ್ಕೆ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಸಾಕು. ಹಾಗಾಗಿ ಎಲ್ಲ ದೇವ್ರುಗಳು ಅನುಗ್ರಹ ಇರಬೇಕು. ಕೆಲವೊಬ್ಬರು ಹರಕೆ ಮಾಡ್ಕೊಂಡಿರ್ತೀರ, ಹರಕೆನ ತೀರಿಸಿರೋದಿಲ್ಲ. ಅವಾಗೂ ಅಷ್ಟೇ ಈ ಕಷ್ಟಗಳನ್ನೋದು ಬರ್ತಿರುತ್ತೆ. ಹರಕೆನ ತೀರಿಸಿಲ್ಲ ಅಂತಂದಾಗ ನಿಮಗೆ ಏನೇ ಒಂದು ಕೆಲಸ ಮಾಡೋದ್ರು ಅಷ್ಟೇ ಅಲ್ಲೆಲ್ಲ ಸೋಲು ಬರ್ತಿರುತ್ತೆ. ಮತ್ತು ಮನೆಯಲ್ಲಿ ಗಂಡ ಹೆಂಡ್ತಿ ಕಿರಿಕಿರಿ ಆಗ್ತಿರುತ್ತೆ. ಮಕ್ಳಿಗೆ ಹೇಳಿದ ಮಾತು ಕೇಳೋದಿಲ್ಲ. ಸಂಸಾರ ಅಂದರೆ ಅಪ್ಪ ನನಗೆ ಭಯ ಆಗ್ತಿದೆ ಅಂತ ಅನ್ನೋಷ್ಟು ಹೆದ್ರುಕೊಳ್ಳೋ ಥರ ಆಗ್ತಿರುತ್ತೆ. ಏಕೆಂತಂದರೆ ಹೊಂದಾಣಿಕೆ ಇಲ್ಲ ಅಂತಂದರೆ ಗಂಡ ಹೆಂಡ್ತಿಲಿ ಮನೆಯಲ್ಲಿ ಈ ಥರ ಎಲ್ಲ ಒಂದು ಕಲಹ ಅನ್ನೋದು ಬರ್ತಿರುತ್ತೆ. ಹಾಗಾಗಿ ಮನೆ ದೇವ್ರನ್ನ ನಾವೆಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ಇನ್ನು ನನ್ನ ತಂದೆ ರಾಯರು ಅವ್ರು ಕೇಳೋದೇ ಬೇಡ, ಕೇಳ್ದಂಥವ್ರಿಗೂ ಸಹ ವರ ಕೊಡ್ತಾರೆ ನನ್ನ ತಂದೆ. ಕಷ್ಟ ಇರೋ ಮನೆಗಳಿಗೆ ಅವರೇ ಹುಡುಕೊಂಡು ಹೋಗ್ತಾರೆ ನನ್ನ ತಂದೆ ಗುರುರಾಯರು. ಅವ್ರಿಗೆ ಒಂದು ನಾವು ಸೇವೆ ಪೂಜೆ ಮಾಡದೆ ಹೋಗಲಿ, ಅವ್ರ ಅನುಗ್ರಹ ಅಂತೂ ಯಾವಾಗಲೂ ಸಹ ನಮ್ಮ ಮೇಲೆ ಇರುತ್ತೆ. ಜನದ ಕಷ್ಟ ದೂರ ಆಗಲಿ, ಜನ ಯಾರು ಕಷ್ಟ ಅನುಭವಿಸ್ಬಾರ್ದು, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರನೇ ಅವರು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು. ಸಂಸಾರನೇ ಬಿಟ್ಟು ಅವರು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು. ಏಕೆ ಅಂತಂದರೆ ನಮ್ಗಳ್ಗೆ ಒಳ್ಳೆಯದಾಗಲಿ ಅಂತ, ಜನಗಳಿಗೆ ಒಳ್ಳೆಯದಾಗಬೇಕು, ಲೋಕ ಉದ್ಧಾರ ಆಗಬೇಕು, ಈ ಲೋಕದಲ್ಲಿ ಪ್ರಪಂಚದಲ್ಲಿ ಯಾರಿಗೂ ಕೆಟ್ಟದಾಗಬಾರ್ದು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತಲೇ ಅವರು ಎಲ್ಲ ದೇವ್ರುಗಳ್ನ ಪ್ರಾರ್ಥನೆ ಮಾಡಿ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಎಲ್ಲ ದೇವ್ರುಗಳ್ನ ಆಶೀರ್ವಾದ ಪಡ್ಕೊಂಡು ನಂತರ
ಅವರು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು. ಯಾರು ನಿನ್ನ ಸನ್ನಿಧಿಗೆ ಬರ್ತಾರೋ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ಅಂತ ರಾಯರೇ ಹೋಗಿ ಶ್ರೀಹರಿ ಹತ್ರ, ರಾಮದೇವ್ರ ಹತ್ರ, ಹನುಮಾನ್ ಹತ್ರ ಎಲ್ಲರ ಹತ್ರನೂ ಅಷ್ಟೇ ಅವ್ರು ಕೇಳ್ಕೊಂಡಿದ್ದಂಥದ್ದು. ಕಷ್ಟ ಅಂತ ಯಾರೇ ನಿಮ್ಮ ಹತ್ರ ಬೇಡಿ ಬಂದ್ರೂ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ಅಂತ. ಆದರೆ ಎಲ್ಲ ದೇವ್ರುಗಳು ಅಷ್ಟೇ ರಾಯರಿಗೆ ಒಂದು ಶಕ್ತಿ ಅನ್ನೋದು ಕೊಟ್ಟರು. ಏಕೆಂತಂದರೆ ನಿನ್ನನ್ನು ನಂಬಿ ಯಾರು ಬರ್ತಾರೋ ನಿನಗೆ ಯಾರು ಪೂಜೆ ಸೇವೆ ಮಾಡ್ತಾರೋ ಆ ಪೂಜೆ ಸೇವೆ ಎಲ್ಲ ನಮಗೆ ಸಲ್ಲುತ್ತೆ ಅಂತ ಎಲ್ಲ ದೇವ್ರುಗಳು ಆಶೀರ್ವಾದನ ರಾಯರು ಕೊಟ್ಟರು. ಎಲ್ಲ ದೇವ್ರುಗಳ ಶಕ್ತಿನ ರಾಯರಿಗೆ ಕೊಟ್ಟರು. ಎಲ್ಲ ದೇವ್ರುಗಳು ಪೂಜೆ ಮಾಡಿದ್ರೆ ರಾಯರಿಗೊಬ್ಬರು ಪೂಜೆ ಮಾಡಿದ್ರೆ ಸಾಕು, ಅಷ್ಟು ದೇವ್ರ ಅನುಗ್ರಹನೂ ಅಷ್ಟೇ ರಾಯರು ಒಬ್ಬರಲ್ಲೇ ಇದೆ ಅನ್ನೋದಕ್ಕೋಸ್ಕರ ದೇವತೆಗಳು ರಾಯರನ್ನ ಪ್ರೀತಿ ಮಗನಾಗಿ ಅವರಲ್ಲಿರೋ ಶಕ್ತಿನೆಲ್ಲ ರಾಯರಿಗೆ ಕರುಣಿಸಿದ್ರು. ರಾಯರಿಗೆ ತಥಾಸ್ತು ಅಂತ ಹೇಳಿದ್ರು. ಹಾಗಾಗಿ ರಾಯರು ಪೂಜೆ ಮಾಡಿದ್ರೆ ಸಾಕು, ನಾವು ಎಲ್ಲ ದೇವ್ರುಗಳು ಪೂಜೆ ಮಾಡಿದಷ್ಟು ಒಂದು ಶಕ್ತಿ ಬರುತ್ತೆ. ಆದರೆ ಮನೆ ದೇವರು ಆ ಥರ ಅಲ್ಲ. ಮನೆ ದೇವರು ಖಂಡಿತ ನಾವು ಮೊದಲು ಮಾಡಿನೇ ನಂತರ ನಾವು ರಾಯರ ಹತ್ರ ಹೋಗಬೇಕು. ನಮ್ಮ ಮನೆಗಳಲ್ಲಿ ಕಷ್ಟ ಇದೆ, ತುಂಬ ಸಮಸ್ಯೆ ಇದೆ ಅಂತ ನೀವು ಹೇಳ್ತಿರಲ್ಲ, ಅದಕ್ಕೆಲ್ಲ ಮನೆ ದೇವ್ರುಗಳು ಕಾರಣವಾಗಿರ್ತವೆ. ಮನೆ ದೇವರಾಗಿರ್ಬೋದು, ಇಲ್ಲ ಬೇರೆ ದೇವ್ರಿಗೆ ನೀವು ಹೋಗಿ ನಿಮ್ಮ ಕೆಲಸ ಆದರೆ ಒಂದು ಹರಕೆ ಅನ್ನೋದು ಕೊಡ್ತೀನಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಏಕೆಂತಂದರೆ ನಾವು ಕಷ್ಟದಲ್ಲಿ ಇರಬೇಕಾದ್ರೆ ಕಂಡು ದೇವ್ರುಗಳಿಗೆಲ್ಲ ಹೋಗ್ತೀವಲ್ಲ, ಅಲ್ಲಿ ಒಂದು ಹರಕೆ ಅನ್ನೋದು ಮಾಡ್ಕೊಂಬರ್ತೀವಿ. ನಮ್ಮ ಕೆಲಸ ಆಗ್ತಿದ್ದಾಗೆ ನಾವು ಹರಕೆನೂ ತೀರಿಸೋದಿಲ್ಲ, ಆವಾಗ ಆ ದೇವ್ರುಗಳು ಅಷ್ಟೇ ಕಾಡ್ತಿರುತ್ತೆ. ನಾವು ನೆನ್ಪು ಮಾಡ್ಕೋಬೇಕು, ನಮ್ಮ ಕೆಲಸ ಆಗ್ತಿದ್ದಂಗೆ ಮೊದಲದಾಗಿ ನಾವು ಯಾವ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀವೋ ಆ ದೇವ್ರಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸಿ ಧೂಪ ದೀಪ ಅನ್ನೋದು ಕೊಟ್ಟು ನಾವು ಹರಕೆನ ಸಲ್ಲಿಸ್ಬಿಟ್ಟು ಬಂದಾಗ ಆ ದೇವ್ರುಗಳ ಅನುಗ್ರಹನೂ ಇರುತ್ತೆ. ಆವಾಗ ಎಲ್ಲ ದೇವ್ರುಗಳ ಅನುಗ್ರಹ ಇದ್ದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕಷ್ಟ ಕಾರ್ಪಣ್ಯಗಳಾಗಲಿ ಬರೋದಿಲ್ಲ. ಮತ್ತು ಕಷ್ಟ ಕೊಡೋರ್ಗೂ ಅಷ್ಟೇ ಅಡ್ಡವಾಗಿ ನಿಂತಿರ್ತವೆ ಎಲ್ಲ ದೇವ್ರುಗಳ್ನು. ನಾವೆಷ್ಟು ದೇವ್ರನ್ನ ನಂಬ್ತೀವೋ ದೇವ್ರುಗಳು ಅಷ್ಟೇ ನಮ್ಮನ್ನು ಅಷ್ಟನ್ನೇ ನಂಬಿ ನಮಗೆ ಅನುಗ್ರಹ ಮಾಡೋವಂಥದ್ದು. ನಾವಿಷ್ಟನ್ನ ಅರ್ಥ ಮಾಡ್ಕೋಬೇಕು. ನನಗೆ ಒಬ್ಬರು ಕಮೆಂಟ್ ಹಾಕಿದರು, ನಾನು ಒಂದು ವಿಡಿಯೋ ಮಾಡಿದ್ದೆ ಅವ್ರಿಗೋಸ್ಕರನೇ. ನಮ್ಮ ತಾಯಿಗೆ ಸ್ಟ್ರೋಕ್ ಹೊಡೆದಿದೆ, ಹುಷಾರಿರಲಿಲ್ಲ ಅವ್ರಿಗೆ, ಮತ್ತು 2ನೇ ತಾರೀಕು ಅಮ್ಮ ಹೋಗ್ಬಿಟ್ರು ಅಂತ. ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅಮ್ಮ ಒಬ್ಬರೇ ಇದ್ದಿದ್ದು, ಅಪ್ಪ ಇರಲಿಲ್ಲ ನನಗೆ. ನಾನು ಅಮ್ಮ ಇಬ್ಬರೇ ಇದ್ದಿದ್ದು. ಅಮ್ಮಂಗೆ ಸುಮಾರು ವರ್ಷದಿಂದ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ. ಅವರು ಮಲಗಿದ ಜಾಗದಲ್ಲೇ ಮಲಗಿದ್ರು ಅಮ್ಮ ಅಂತ ನೀವು ನನಗೆ ಪ್ರತಿ ಒಂದು ವೀಡಿಯೋಗೂ ನನಗೆ ಕಮೆಂಟ್ ಹಾಕ್ತಿದ್ರಿ. ನನ್ನ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತಿದ್ರಿ. ಆದರೆ ಮೊನ್ನೆ 2ನೇ ತಾರೀಕು ಅಮ್ಮ ಹೋಗ್ಬಿಟ್ರು ಅಂತ ನೀವು ಹೇಳಿ ಕಮೆಂಟ್ ಹಾಕಿದ್ರಿ. ನನಗೆ ತುಂಬ ಬೇಜಾರಾಯಿತು. ನಾನಿವಾಗ ಒಂಟಿ ಆಗಿಬಿಟ್ಟಿದ್ದೀನಿ, ಎಲ್ಲರನ್ನೂ ಕಳ್ಕೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ. ಇಲ್ಲ, ಒಂಟಿ ಅಲ್ಲ ನೀವು, ನಿಮ್ಮ ಜೊತೆ ರಾಯರಿದ್ದಾರೆ, ನಾವೆಲ್ಲರೂ ಇದ್ದೀವಿ, ಜನ ಇದ್ದೀವಿ ಅಲ್ವಾ. ನಮ್ಮವ್ರಿಗಿಂತ ಅನ್ನಿಗರು ಆಸೆ ಅಂತ ಯಾರು ನಿಮ್ಮ ಜೊತೆಯಲ್ಲಿದ್ದಾರೋ ಅವ್ರನ್ನೇ ನಿಮ್ಮವರು ಅಂತ ತಿಳ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರಿದ್ದಾರೆ, ರಾಯರನ್ನು ನೀವು ನಂಬಿದ್ದೀರಾ. ರಾಯರಿಗೆ ನೀವು ಮಾಡಿದ್ದಂಥ ಸೇವೆ ಪೂಜೆ ಎಷ್ಟಿದೆಯೋ ಅದಕ್ಕೆಲ್ಲ ಒಂದು ಫಲ ಅನ್ನೋದು ನಿಮಗೆ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಈ ಭೂಮಿ ಮೇಲೆ ಯಾವುದೇ ಒಬ್ಬ ಮನುಷ್ಯನೂ ಅಷ್ಟೇ ಶಾಶ್ವತ ಅಲ್ಲ. ಒಬ್ಬ ಮನುಷ್ಯ ಒಂಟಿಯಾಗೆ ಬರ್ತಾನೆ, ಆದರೆ ಹೋಗೋದಕ್ಕೆ ಮುಂಚೆ ಹಲವಾರು ಸಂಬಂಧನ ಕಟ್ಕೊಂಡು ಹೋಗ್ತಾನೆ. ಒಬ್ರನ್ನ ಬಿಟ್ಟು ಒಬ್ರು ಇರೋಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಕಳ್ಕೊಂಡಾಗ ಅವನಿಗಿರೋ ನೋವನ್ನು ಕಳ್ಕೊಂಡವನೇ ಅನುಭವಿಸ್ತಾನೆ. ಏಕೆಂತಂದರೆ ನಾವು ಒಬ್ಬ ಮನುಷ್ಯನ ಮೇಲೆ ಅಷ್ಟು ಡಿಪೆಂಡ್ ಆಗಿರ್ತೀವಿ. ಈಗ ತಾಯಿ ಅಂತಂದ್ರೇ ಒಬ್ಬ ಮಕ್ಳಿಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆ ಅನ್ನೋದು ಇರುತ್ತೆ. ಆ ತಾಯಿನ ನೀವು ಕಳ್ಕೊಂಡಿದ್ದೀರ. ನನಗೆ ತುಂಬ ಅಂದರೆ ತುಂಬ ನೋವಾಯಿತು. ರಾಯರು ನಿಮಗೆ ಧೈರ್ಯ ಕೊಡಲಿ, ನೀವು ಒಂಟಿಯಲ್ಲ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರಿದ್ದಾರೆ, ದೇವರಿದ್ದಾರೆ. ನಾನು ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡಲಿ, ನೀವು ಧೈರ್ಯವಾಗಿ ನೀವು ಬದುಕೋ ಥರ ರಾಯರು ನಿಮ್ಮ ಜೊತೆಯಲ್ಲಿ ಇರಲಿ, ಅನುಗ್ರಹ ಮಾಡಲಿ ಅಂತ ನಾನು ಮನಸ್ಪೂರ್ವಕವಾಗಿ ರಾಯರನ್ನ ಬೇಡ್ಕೋತೀನಿ. ನಾನು ಯಾವತ್ತೂ ಒಂಟಿ ಅಂತ ನೀವು ಯಾವತ್ತೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಸುಖ ಏನೇ ಇದ್ದರೂ ನಮ್ಮ ಹತ್ರ ಹೇಳ್ಕೊಳ್ಳಿ. ನಮ್ಮ ಕೈಲಾಗಿದ್ದಷ್ಟು ಸಹಾಯನ ಖಂಡಿತ ನಾನು ಮಾಡೇ ಮಾಡ್ತೀನಿ. ಏಕೆ ಅಂತಂದರೆ ನಾವು ಕಷ್ಟದಲ್ಲಿದ್ದಾಗ ಯಾರಾದರೂ ನಮ್ಗೆ ಸಹಾಯ ಮಾಡಿರ್ತಾರಲ್ಲ, ಹಂಗಾಗಿ ಬೇರೆಯವ್ರ ಕಷ್ಟ ನೋಡಿದಾಗ ನನಗೂ ಅದೇ ರೀತಿ ಅನಿಸುತ್ತೆ. ನಾನು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ನನಗೆ ನಾಳೆ ದಿವಸ ಕಷ್ಟ ಬಂದಾಗ ಯಾರಾದರೂ ನನಗೂ ಹಾಕ್ತಾರೇನೋ ಅನ್ನೋ ಒಂದು ನಾನು ನಂಬಿಕೆಯಲ್ಲಿ ನಾನು ಜೀವನ ಮಾಡ್ತಾರಂಥದ್ದು. ಏಕೆ ಅಂತಂದರೆ ನಾನಿವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೂ ಜನ ಸಹಾಯ ಇದೆ, ಜನದಿಂದನೇ ನಾನು ಮೇಲೆ ಬಂದಿರೋವಂಥದ್ದು. ನನ್ನ ತಂದೆ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ, ನನ್ನ ಮನೆ ದೇವರು ನನ್ನ ಜೊತೆಯಲ್ಲಿದ್ದಾರೆ. ನಾನು ಜಾಸ್ತಿ ದೇವ್ರು ನಂಬಿರೋದು. ನಾನು ಜನ ಅಷ್ಟೇ
ಜಾಸ್ತಿ ನಂಬೋದಿಲ್ಲ ಅಂತ ಹೇಳ್ತೀನಿ. ಆದರೆ ಹತ್ರದವ್ರನ್ನ ಜಾಸ್ತಿ ನಾನು ನಂಬೋದಿಲ್ಲ. ಆದರೆ ಹೊರಗಡೆ ಜನ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನಿವತ್ತು ಒಂದೊಂದು ಮೆಟ್ಲು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಅದು ಹೊರಗಡೆ ಇರೋ ಜನದಿಂದ ನನಗೆ ಒಳ್ಳೆಯದಾಗಿರೋ ಅಂಥದ್ದು. ನಿಮಗೂ ಸಹ ಯಾರಾದರೂ ಆಶ್ರಯ ಆಗೇ ಆಯ್ತಾರೆ. ರಾಯರು ಯಾರನ್ನಾದರೂ ನಿಮ್ಮ ಆಶ್ರಯಕ್ಕೆ ಕಳಿಸ್ತಾರೆ. ನಿಮ್ಮ ಕಷ್ಟಕ್ಕೆ ರಾಯರಿದ್ದಾರೆ. ರಾಯರು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಕೇಳಿದಂಥ ವರ ಕೊಟ್ಟು ಅನುಗ್ರಹ ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದನ್ನು ಸಹ ರಾಯರು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ನಾನು ಒಂಟಿ ಅಂತ ತಿಳ್ಕೊಬೇಡಿ. ಬರಬೇಕಾದ್ರೂ ನಾವು ಒಂಟಿಯಾಗೆ ಬರ್ತೀವಿ, ಹೋಗ್ಬೇಕಾದ್ರೂ ಒಂಟಿಯಾಗೆ ಹೋಗ್ತೀವಿ. ಆದರೆ ಬಂದು ಹೋಗೋ ನಡುವೆ ಹಲವಾರು ಸಂಬಂಧನ ಗಂಟಾಕ್ಬಿಟ್ಟು ಆ ಸಂಬಂಧನ ಬಿಟ್ಟು ಹೋಗೋ ಥರ ಮಾಡ್ತಾನೆ ತಂದೆ ಅಲ್ವಾ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ಯಾರು ಒಂಟಿ ಅಲ್ಲ. ನಾವು ಬರಬೇಕಾದ್ರೂ ಒಂಟಿ, ಹೋಗ್ಬೇಕಾದ್ರೂ ಒಂಟಿ, ಇವಾಗಿರೋದು ಒಂಟಿನೇ ಅಂತ ನಾವು ಜೀವನ ಮಾಡಬೇಕು. ಧೈರ್ಯ ತಂದ್ಕೊಳ್ಳಿ. ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಷ್ಟು ನಿಮ್ಮ ಅಮ್ಮನಿಗೆ ಸೇವೆ ಮಾಡಿದ್ದೀರೋ ಅದು ಸೇವೆಗೆ ಫಲ ಅನ್ನೋದು ರಾಯರು ಕೊಡ್ತಾರೆ. ರಾಯರು ಇದನ್ನೆಲ್ಲ ನೋಡಿರ್ತೀರಲ್ಲ, ನಿಮ್ಮ ಕಷ್ಟಕ್ಕೆ ಒಳ್ಳೇದು ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.